ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗಲ್ಲಿ ಏನಂದರೆ ತಮ್ಮನೇಲಿ ಆಲ್ರೆಡಿ ನೋಡಿದ್ದೀರಾ ರಾಖಿಗೆ ಏನಾಯಿತು. ರಾಖಿ ಒಂದು ವಾರ ಆಯಿತು ಮಲಗಿ, ಎದ್ದಿಲ್ಲ ಇನ್ನು. ತೋರಿಸೋಣ ಈ ವ್ಲಾಗಲ್ಲಿ, ಅದನ್ನು ಹೇಳೋಣ. ನನಗೆ ಇಂಪಾರ್ಟೆಂಟ್ ಅಷ್ಟೇ. ಅಯ್ಯೋ, ಧೂಳು ಮಯ ತೊಳೆದಿಲ್ಲ 1.5 ತಿಂಗಳಿಂದ. ವೀಲೆಲ್ಲ ಹಿಂಗಾಗಿದೆ ಅಂದರೆ ಅಯ್ಯೋ ರಾಖಿ ಕೈಯಲ್ಲಿ ತುಟ್ಟಿಲ್ಲ. ರಾಖಿ ಪರಿಸ್ಥಿತಿ ಹಂಗಾಗಿದೆ. ಸೀಟ್ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ಹೋಗಿದೆ ಇದು ಕುಷನ್ನು. ಯಪ್ಪ, ಈ ಥರ ಆಗಿದೆಯಾ ಗಾಡಿ ಬರೀ 1 ವಾರಕ್ಕೆ? ಕ್ಲಚ್ಚು ಏನಾಗಿದೆ ಅಂತ ಕೇಳಿದ್ರಲ್ಲ. ಪ್ರಾಬ್ಲಮ್ ನಂಬರ್ 1 ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಇದೇನು ಕಾಣ್ತಿದೆ, ಫೋರ್ಕ್ ಸೀಲು ಹೋಗಿದೆ. ಫೋರ್ಕ್ ಸೀಲ್ ಆಯಿಲ್ ಹೋಗಿದೆ. ಫೋರ್ಕ್ ಸೀಲ್ದು ಇದು ಬರುತ್ತೆ, ಏನೋ ಫೋರ್ಕ್ ಸೀಲ್ದು ವಾಷರು ಬುಷ್ ಅದೇನೋ ಬರುತ್ತೆ, ಅದು ಹೋಗುತ್ತೆ. ಸೊ ಹಂಗಾಗಿ ಆಯಿಲ್ ಹೊರಗೆ ಲೀಕಾಗಿ ನಿಮಗೆ ಕರೆಕ್ಟಾಗಿ ರೋಡಲ್ಲೆಲ್ಲ ಒಂಥರ ಫೀಲ್ ಸಿಗೋಲ್ಲ. ಮತ್ತು ಕಾರ್ನರಿಂಗಲ್ಲೆಲ್ಲ ಇದು ಒಂದು ಸೈಡ್ ಪ್ರಾಪರ್ ವರ್ಕಿಂಗಲ್ಲಿರುತ್ತೆ, ಇದು ಕರೆಕ್ಟ್ ವರ್ಕಿಂಗಲ್ಲಿ ಇರೋಲ್ಲ. ಸೊ ಇದೊಂದು ಚೇಂಜ್ ಮಾಡಿಸ್ಬೇಕು. 500 ರೂಪಾಯಿ ಬರ್ಕೋಗ್ಬಿಟ್ಟು ಹಂಗೆಲ್ಲ ಇಷ್ಟಿಲ್ಲ. 500 ಆಯಿತಾ. ನೆಕ್ಸ್ಟ್ ಈ ಕ್ಲಚ್ಚು. ಆ ಚಿಕ್ಕಮಗಳೂರು ಹೋಗಿ ಬರ್ಬೇಕಾದ್ರೆ ಒಂದು ಗುಂಡಿಲಿ ನೆಗಿಸ್ತೆ ಅಷ್ಟೇ. ಹಿಂಗೆ ಕ್ಲಚ್ ಹಿಡ್ದೆ ಟಕ್ಕಂತು ಮುಗೀತು. ಮೂಮೆಂಟೇ ಇಲ್ಲ. ಇಷ್ಟು ಕ್ಲಚ್ ಹಿಡ್ಕೊಂಡು ಗೇರಿಗೆ ಹಾಕೋನು ಎಷ್ಟು ಲೀಟ್ರ್ ಕೊಟ್ಟಿದ್ದು ಅಂತ ತಾನಾಗೆ ಮುಂದೆ ಮೂವ್ ಆಗ್ತಿರುತ್ತೆ. ಅದೊಂದು 2 ಬಿಟ್ಟರೆ ಬ್ಯಾಕ್ ವೀಲ್ ಬೇರಿಂಗು. ನನಗೆ ಯಾಕೋ ವೀಲ್ ಬೇರಿಂಗ್ ಹೋಗಿದೆ ಅಂತ ಅನ್ನಿಸ್ತದೆ. ಇದು 3 ಕೆಲಸ ಈಗ ಸದ್ಯಕ್ಕೆ ರಾಖಿಲಿರೋದು. ಅದಕ್ಕೋಸ್ಕರ ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಓ, ಹಿಂಗೆ ಇಟ್ಟು ರಸ್ಟ್ ಬಂದಿದೆ. ಹ್ಯಾಂಡ್ಲೆಲ್ಲ ಕ್ರೋಮ್ ಐಟಮ್ಸು ಉಜ್ಜಬೇಕು. ಗಾಡಿ ವಾಶ್ ಮಾಡಬೇಕು. ಸೊ ನಾಳೆ ಸೋಮವಾರ ಏನಾದ್ರು ಮಾಡಿ ರಾಖಿನ ಫಸ್ಟು ರೆಡಿ ಮಾಡಿಸಿ ಜಿಮ್ಮಿಗೆ ಹೋಗ್ಬೇಕು ನಾನು. ಕಾರ್ಬೋರೇಟ್ರ್ ಬೇರೆ ಒಂದು ವಾಶ್ ಮಾಡಬೇಕಿತ್ತು. ನನ್ನ ಕೈಲಾಗಲ್ಲ, ಕೈಲಿ ವಾಶ್ ಮಾಡಿಸ್ಬೇಕು. ಮತ್ತು ಫ್ರಂಟು ಬ್ಯಾಕ್ ಎರಡಕ್ಕೂ ಹೇರ್ ಓಡಿಸ್ಬೇಕು. ಓಡಿಸ್ದಲೆ ಯೂಸ್ ಮಾಡ್ದಲೇ ಇದ್ದರೆ ಯಾವ ವಸ್ತು ಆದರೂ ಹಿಂಗೆ ಆಗೋದು. ರಾಖಿ ನೋಡೋಕ್ಕೆ ಬೇಜಾರಾಗ್ತಿದೆಯಲ್ಲ. ರಾಖಿ ನಾವು ಕಂಡಿದ್ದ ಕನಸೇ ಬೇರೆ, ನಮ್ಮ ಜೀವನ ಹೋಗ್ತಿರೋದೇ ಬೇರೆ. ಒಂದು ರೌಂಡ್ ಸ್ಟಾರ್ಟ್ ಮಾಡಬೇಕು. ತುಂಬ ದಿನ ಆಯ್ತು ರೀ. ಕೀ ತರ್ತೀನಿ. ರಾಖಿ ಕೀ ಎಲ್ಲೋಯ್ತು? ರಾಖಿ ಕೀ ಸಿಕ್ತು. ಗಾಡಿ ನೋಡಿದಾಗಲೇ ಬೇಜಾರಾಗ್ಬಿಡ್ತು. ನಾನು ಇಷ್ಟೊಂದು ಕಂಫರ್ಟ್ ಝೋನಲ್ಲಿ ಬಿದ್ದರೆ ನನ್ನ ಜೀವನನ ಅರ್ಧ ಹಾಳು ಮಾಡಿದ್ದೆ ಕಂಫರ್ಟ್ ಝೋನು. ಇದು ಇವತ್ತೇನಕ್ಕೆ ಮಾಡೋದು, ನಾಳೆ ಮಾಡೋಣ. ಇದು ನನ್ನ ಕೈಲ ಆಗಲ್ಲ. ಪೆಟ್ರೋಲ್ ಇದೆಯಲ್ಲ ಹೋಗ್ತಿದ್ದಲ್ಲ. ಇದಕ್ಕಿದ್ದು ಬೇರೆ ಹಿಡಿಬೇಕು. ಈ ರಾಮ ಎಲ್ಲೂ ಹೋಗಲ್ಲ. ಸ್ಟಾರ್ಟ್ ಆಗ್ತಿಲ್ಲ, ಗೊತ್ತಿಲ್ಲ. ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಇಲ್ದರೆ ಸ್ಟಾರ್ಟ್ ಆಗೋಂದ್ರೆ ಸ್ಟಾರ್ಟ್ ಆಗುತ್ತಾ ಗಾಡೀಲಿ? ನಿಲ್ಸಿ ಎಷ್ಟು ದಿನ ಆಯ್ತು ಗೊತ್ತಾ? 100% ಔಟ್. ಬಿಡಿ ಸಾಕು, ಹೋಗಿ. ಸ್ಟಾರ್ಟ್ ಆಗಲ್ಲ. ಗಾಡಿ ವಾಶ್ ಮಾಡಿಸಿ ರೆಡಿ ಮಾಡಿಸೋದು, ರೆಡಿ ಆದಮೇಲೆ ತಂದು ವಾಶ್ ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ನೋಡಿದಾಗ ಮಾತ್ರ ಬೇಜಾರಾಗೋಯ್ತು ರಾಖಿ ನೋಡಿ. ಇದಾಗಿತ್ತು ಈ ವ್ಲಾಗ್ನ ಕಂಟೆಂಟ್ ಅಷ್ಟೆ. ಮತ್ತೆ ಸಿಗೋಣ. ಈ ರಾಖಿನ ಆಗಿರೋ ಕಂಡೀಷನಿಂದ ಬೇರೆ ಕಂಡೀಷನ್ ತೊಗೊಂಡೋಗೋ ವ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ.